ಶಿವೋಹಂ ಶ್ರೀ ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ನಾವು ಕಳೆದ ವಿಡಿಯೋನಲ್ಲಿ ಜೋಗುಳದ ಪದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಈಗ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಇದರ ಅಗತ್ಯವನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಆರ್ಟ್ ಆಫ್ ಪೇರೆಂಟಿಂಗ್ನಲ್ಲಿ ಬಹು ಮುಖ್ಯವಾದ ಒಂದು ಅಂಗ ಅಂದರೆ ಕತೆ ಕೇಳೋಣ ಬನ್ನಿ ಅಂತ. ನಾವು ಕತೆ ಹೇಳೋಣ ಬನ್ನಿ ಅನ್ನೋ ಈ ಒಂದು ಟಾಪಿಕ್ ಏನಕ್ಕಪ್ಪ ಅಂತಂದರೆ, ನಿಮಗೆಲ್ಲರಿಗೂ ನೆನಪೇ ಇದ್ದೇ ಇರುತ್ತೆ ಅಲ್ವಾ, ಪಂಚತಂತ್ರ ಕಥೆಗಳು ನಾವು ಪುಟ್ಟವರಿದ್ದಾಗ ಕೇಳ್ತಾ ಇದ್ವಿ. ಇಲ್ಲಿರೋ ಪ್ರತಿಯೊಬ್ಬ ಪೋಷಕರಿಗೆ ನಾನು ಒಂದು ಪ್ರಶ್ನೆನ ಮಾಡ್ತೀನಿ. ಎಷ್ಟು ಜನ ಇಲ್ಲಿ ನಿಮ್ಮನ್ನು ಯಾರಾದರೂ ನೀವು ಅಷ್ಟು ಫಾಸ್ಟಾಗಿ ಕೆಲಸ ಮಾಡಲ್ಲ ಅಂತ ಅಂದಾಗ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್, ಮೊಲ ಮತ್ತು ಆಮೆ ಕತೆ ಕೇಳಿಲ್ವಾ ಅಂತ ಎಷ್ಟು ಜನ ಜ್ಞಾಪಿಸ್ಕೊಳ್ಳಲ್ಲ ಹೇಳಿ? ಎಷ್ಟೋ ಜನ ನಮಗೆ ಟ್ಯಾಲೆಂಟ್ ಇಲ್ಲ ಅಂತ ಯಾರಾದರೂ ಹೀಯಾಳಿಸಿದಾಗ ಹುಲಿ ಮತ್ತು ಸಿಂಹ ಮತ್ತು ಇಲಿಯ ಕಥೆಯನ್ನು ಜ್ಞಾಪಿಸ್ಕೊಳ್ಳೋದಿಲ್ವಾ? ಸಿಂಹ ಬೋನಲ್ಲಿ ಸಿಕ್ಕಾಕೊಂಡಿರುತ್ತೆ, ಇಲಿ ತನ್ನನ್ನು ಕಾಪಾಡುತ್ತೆ. ಇಂಥ ಮುದ್ದು ಮುದ್ದಾದ ಪಂಚತಂತ್ರ ಕಥೆಗಳನ್ನ ನೀವು ಜ್ಞಾಪಿಸ್ಕೊಂಡಿರ್ತೀರ ಅಲ್ವಾ? ಎಲ್ಲರಿಗೂ ಅವ್ರವ್ರದ್ದೇ ಆದ ಶಕ್ತಿ ಇರುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೊಂದು, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಟ್ಯಾಲೆಂಟ್ ಇರುತ್ತೆ. ಈ ರೀತಿಯಾಗಿ ನಾವು ನಮ್ಮ ಕಾಲದಿಂದ ಕೇಳ್ಕೊಂಡು ಬಂದಿರೋ ಕಥೆಗಳಿಂದ ನಾವು ತಿಳ್ಕೊಂಡಿರೋ ನೀತಿಯನ್ನು, ಮಾರಲ್ನ, ಆ ವ್ಯಾಲ್ಯೂಸ್ನ ಲೈಫ್ ಲಾಂಗ್ ನಾವು ಅಳವಡಿಸ್ಕೊಂಡಿದ್ದೀವಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಮುಂದಿನ ಪೀಳಿಗೆಗೆ ಕಂಪ್ಲೀಟ್ಲಿ ವೆಸ್ಟರ್ನೈಸ್ಡ್ ಎಜುಕೇಷನ್ ಇದೆ. ಆಯಿತು, ಆಧುನಿಕತೆ ಬಹುಮುಖ್ಯ, ಅದನ್ನು ಒಪ್ಕೊಳ್ಳೋಣ, ಅದನ್ನು ತಪ್ಪು ಅಂತ ಹೇಳ್ತಿಲ್ಲ. ಅದರ ಜೊತೆ ನಮ್ಮ ಪುರಾತನ ಕಾಲದಿಂದ ಬಂದಂತಹ ಒಂದು ಸಂಸ್ಕಾರಗಳು, ಕಲಿಕೆಗಳು, ನೀತಿ ಪಾಠಗಳು ಇವೆಲ್ಲ ನಾಶ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ಈಗ ಆ್ಯನಿಮೇಷನ್ಸ್ ನೋಡಲಿ, ಮನೋರಂಜನೆಗಾಗಿ ಏನನ್ನಾದರೂ ನೋಡಲಿ, ತಪ್ಪಿಲ್ಲ. ವೈಲೆನ್ಸ್ ಅನ್ನೋದು ಪ್ರತಿಯೊಂದರಲ್ಲೂ ತುಂಬಿಕೊಂಡಿದೆ, ಆ್ಯನಿಮೇಷನಿಂದ ಹಿಡಿದು ತುಂಬಿದೆ. ಅಂಥದ್ದನ್ನು ನೋಡೋದ್ರ ಜೊತೆಗೆ ಮಕ್ಕಳಿಗೆ ನಮ್ಮ ಪಂಚತಂತ್ರ ಕಥೆಗಳನ್ನು ನಾವು ಹೇಳಿ ಮಲಗಿಸೋದು, ಜೋಗುಳ ಹಾಡಿ ಮಲಗಿಸೋದು ಅಂತ ಹೇಳಿದ್ವಿ. ಸ್ವಲ್ಪ ಮಗು ದೊಡ್ಡದಾದಾಗ ಒಂದೊಳ್ಳೆ ನೀತಿ ಕಥೆಯನ್ನು ಹೇಳಿ ಮಲಗಿಸೋದು ಮುಖ್ಯನೇ ಅಲ್ವಾ? ಎಂಥ ಕಥೆಗಳಿದೆ, ನಾವು ಕೇಳದೇ ಇರೋವಂಥ ಸಾಕಷ್ಟು ಕಥೆಗಳಿದೆ. ಕೇಳಿರುವಂಥ ಕಥೆಗಳನ್ನು ನಾವು ಹೇಳ್ತೀವಿ, ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಗೆ ಈಗಲೂ ನೆನಪಿದೆ, ಬೆಳದಿಂಗಳು ಬಂದರೆ ಸಾಕು, ಹುಣ್ಣಿಮೆ ಬಂದರೆ, ಅದರಲ್ಲೂ ನಮ್ಮ ಈ ಸಮ್ಮರ್ ವೆಕೇಷನ್ನು, ದಸರಾ ವೆಕೇಷನ್ನು ಬಂದಾಗ ಹುಣ್ಣಿಮೆ ರಾತ್ರಿ ಬಂದರೆ ನಮ್ಮ ಅಜ್ಜಿ ಮನೆಗೆ ಹೋಗಿ ತೆರೆಸೆಲ್ಲ ಕ್ಲೀನ್ ಮಾಡಿ ಕೈ ತುತ್ತು ಊಟ ಮಾಡ್ತಾ ಒಳ್ಳೆ ಕತೆಗಳು ಹೇಳೋರು. ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸಿದಂಥ ಕತೆಗಳನ್ನೆಲ್ಲ ಹೇಳೋರು. ಇದನ್ನೆಲ್ಲ ಕೇಳಿ ನಾವು ಭಾಳ ಸಂತೋಷವಾಗಿ ಕೈ ತುತ್ತು ತಿಂದರೆ ಎಷ್ಟು ತಿಂತಾಯಿದ್ದೀವಿ ಅನ್ನೋದು ಗೊತ್ತಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡಿ ಖಾಲಿ ಮಾಡಿಬಿಡ್ತಾ ಇದ್ವಿ. ಆ ಥರ ಕ್ಷಣಗಳನ್ನು ಈಗ ಮತ್ತೆ ನಾವು ರೀಕ್ರಿಯೇಟ್ ಮಾಡೋದಕ್ಕೆ ಆಗೋದೇ ಇಲ್ವಾ? ನಮಗೆ ಅಷ್ಟು ಸಮಯದ ಅಭಾವ ಇದೆಯಾ? ಒಮ್ಮೆ ಆಲೋಚಿಸಿ. ಇಂಥದ್ದನ್ನೆಲ್ಲ ಮತ್ತೆ ನಾವು ರೀಕ್ರಿಯೇಟ್ ಮಾಡಿ ಇಂಥ ಕ್ಲಾಸ್ ಕೊಡ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಕ್ಲಾಸ್ ಇದು. ಕತೆಗೆ ಹೇಳೋಣ ಬನ್ನಿ ಅನ್ನೋದು ಅದ್ಭುತವಾದ ಕ್ಲಾಸ್ ಅಲ್ವಾ? ಇಲ್ಲಿ ಒಳ್ಳೆ ಕತೆಗಳನ್ನು ನಾವು ಯಾಕೆ ಮಕ್ಕಳಿಗೆ ತಿಳಿಸ್ಕೊಡ್ಬಾರ್ದು? ಎಲ್ಲದಕ್ಕಿಂತ ಮುಖ್ಯ ಮಗು ವಿಜುವಲೈಸ್ ಮಾಡುತ್ತೆ. ಈಗ ನಾವು ದೊಡ್ಡವರಾದಮೇಲೆ ವಿಜುವಲೈಸ್ ಮಾಡ್ಕೊಂಡಿದ್ದೀವಿ, ಕತೆನ ನಾವು ಮಾರಲ್ ಆಗಿ ಇಟ್ಕೊಂಡಿದ್ದೀವಿ ಅನ್ನೋ ಥರನೇ ಮಗುಗೆ ಆ ವಿಜುವಲೈಸಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಕತೆಯಲ್ಲಿ ತಾನೇ ಆ ಹೀರೋ ಆಗಿ, ಈಗ ನಾವು ಯಾವುದಾದ್ರೂ ಒಂದು ಕತೆ ಕೇಳುವಾಗ ನಮ್ಮನ್ನು ನಾವು ಅದರಲ್ಲಿ ಹೇಗೆ ಊಹಿಸ್ಕೊಳ್ತೀವಿ, ಹಾಗೆ ಮಗು ಪ್ರತಿಯೊಂದು ಸನ್ನಿವೇಶದಲ್ಲಿ ಹೋರಾಡೋದಕ್ಕೆ ಕತೆಗಳು ಬಹಳ ಸಹಾಯ ಮಾಡುತ್ತೆ. ಎಲ್ಲ ಪೋಷಕರಲ್ಲಿ ಇದೊಂದು ಕಳಕಳಿಯ ಮನವಿ, ನಾವು ಕತೆಗಳನ್ನು ಕಲಿಯೋಣ, ಕಲಿತು ಮಕ್ಕಳಿಗೆ ಹೇಳೋಣ, ಹೇಳ್ಕೊಡೋಣ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಈ ಒಂದು ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ಸಾಕಷ್ಟು ಕತೆಗಳನ್ನು ಇಲ್ಲಿ ಕಲಿಯೋಣ ಅಂತ ಹೇಳ್ತಿದ್ದೀನಿ. ಈಗ ಒಂದು ಚಿಕ್ಕ ಕಥೆಯನ್ನು ನಿಮಗಾಗಿ ಇಲ್ಲಿ ಹೇಳ್ತೀನಿ. ಒಂದು ಪಕ್ಷಿ ಇರುತ್ತಂತೆ, ಒಂದು ಪಾರಿವಾಳ. ಒಂದು ಎತ್ತರದ ಮರದ ಮೇಲೆ ಒಂದು ಗೂಡು ಕಟ್ಟಿರುತ್ತೆ, ಸಾಕಷ್ಟು ಕೊಂಬೆಗಳಿರುತ್ತೆ. ಅದನ್ನು ಯಾವಾಗಲೂ ಅಲ್ಲಿ ಒಂದು ಪುಟ್ಟ ಮರಿಗಳಿರುತ್ತೆ, 2. ಅದನ್ನು ಯಾವಾಗಲೂ ಒಂದು ಬೆಕ್ಕು ನೋಡ್ತಾನೇ ಇರತ್ತಂತೆ, ಹೊಂಚು ಹಾಕ್ತಾನೇ ಇರತ್ತೆ. ಅಯ್ಯೋ, ಮರಿಗಳು ಎಷ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡು ಚೆನ್ನಾಗಿದೆ, ತಿಂದರೆ ಏನು ಟೇಸ್ಟ್ ಆಗಿರುತ್ತೆ ಅಂತದ್ದು ಒಂದು ಹೊಂಚು ಹಾಕ್ತಾ ಇರುತ್ತೆ. ಆದರೆ ಈ ಪಕ್ಷಿಗಳ ತಾಯಿ ಏನಿದೆ, ಆ ತಾಯಿ ಬಹಳ ಜೋಪಾನವಾಗಿ ಆ ಪಕ್ಷಿಗಳನ್ನ ಕಾಪಾಡ್ತಾ ಇರುತ್ತೆ. ಒಮ್ಮೆ ಈ ಬೆಕ್ಕು ಏನಾದರೂ ಐಡಿಯಾ ಮಾಡಿ ಇವನ್ನ ಜಾಗ ಖಾಲಿ ಮಾಡಿಸಿ ಮರಿಗಳನ್ನ ತಿನ್ಬಿಡ್ಬೇಕಲ್ಲ ಅಂಥೇಳಿ ಹೇಳುತ್ತೆ, ಪಕ್ಷಿರಾಜ, ಒಂದು ಊರಲ್ಲಿ ಎಷ್ಟೊಂದು ಮರ ಇದೆ, ಅದರಲ್ಲಿ ಎಷ್ಟೊಂದು ಪುಟ್ಟ ಹುಳಗಳೆಲ್ಲ ಇದೆ, ನೀನು ಯಾಕೆ ತೊಗೊಂಡು ಬಂದು ಮರಿಗಳಿಗೆ ಕೊಡಬಾರ್ದು ಅಂತ. ತಕ್ಷಣ ಮರಿಗಳು ಹೇಳುತ್ತೆ, ಅಮ್ಮ ನಮಗೂ ಬೇಕು ಅಂತ. ಸರಿ, ಪಕ್ಷಿ ತಾನು ಹಾರೋಗಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ದೂರ ಹೋಗುತ್ತಲೂ ಈ ಮರಿಗಳು ಕ್ಯಾ ಅಂತ ಕೂಗಕ್ಕೆ ಶುರು ಮಾಡುತ್ತೆ. ತಕ್ಷಣ ಹಕ್ಕಿ ಹಾರು ಬರುತ್ತೆ, ನೋಡುತ್ತೆ ಬೆಕ್ಕು ಹೀಗೆ ಹೊಂಚು ಹಾಕಿದ ತಕ್ಷಣ ಗೊತ್ತಾಗೋಗುತ್ತೆ. ಅಂದರೆ ತಾಯಿ ಮಕ್ಕಳಿಗೆ
ಪ್ರೀತಿಯನ್ನು ಕೊಡೋದು, ಆ ಗೂಡಿನಲ್ಲಿ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಶಿಕ್ಷಣವನ್ನು ಕೊಟ್ಟಿರ್ತಾಳೆ. ತಾನೆಲ್ಲಾದರೂ ಸ್ವಲ್ಪ ದೂರ ಹೋದಾಗ, ಅಪಾಯ ಬಂದಾಗ ಕೂಗಿ ಕರಿಬೇಕು ಅನ್ನೋ ಶಿಕ್ಷಣವನ್ನು ಕೊಟ್ಟಿರ್ತಾಳೆ. ತಕ್ಷಣ ತಾಯಿ ಹಕ್ಕಿ ವಾಪಸ್ ಬರುತ್ತೆ, ಬೆಕ್ಕು ಓಡೋಗುತ್ತೆ. ಪುನಃ ಬರುತ್ತೆ ಬೆಕ್ಕು, ಇನ್ನೊಮ್ಮೆ ಅಟ್ಯಾಕ್ ಮಾಡುತ್ತೆ. ಆವಾಗ ನಿಧಾನವಾಗಿ ತಾಯಿ ಪ್ರತಿ ಸಾಲಿನೂ ಅದನ್ನು ಕಾಪಾಡ್ತಾ ಅದಕ್ಕೆ ಮೆಲ್ಲಗೆ ಹಾರೋದನ್ನು ಹೇಳ್ಕೊಡುತ್ತೆ. ಒಂದು ದಿವಸ ಬೆಕ್ಕು ಅಟ್ಯಾಕ್ ಮಾಡಿದ್ಲು, ಪಕ್ಷಿಗಳು ಫುರ್ರಂತ ಹಾರೋಗಿ ತಾಯಿ ಹತ್ರ ಕೂತ್ಕೊಳ್ಳುತ್ತೆ. ಆಗ ತಾಯಿ ಹೇಳುತ್ತೆ, ನಾನು ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟಿದ್ದೀನಿ, ಈಗ ಅವ್ರು ರೆಡಿಯಾಗಿದ್ದಾರೆ, ಇನ್ಮೇಲೆ ನಿನ್ನ ಕಾಟ ಇರಲ್ಲ ಅಪ್ಪ, ನಾವು ಎತ್ತರದ ಮರದಲ್ಲೆಲ್ಲಾದರೂ ಗೂಡು ಮಾಡ್ಕೊಂಡು ಹೊಟ್ಟೋಗ್ತೀವಿ ಇಲ್ಲಿಂದ ಅಂತ. ಇದು ನಮಗೇನು ಹೇಳ್ಕೊಡತ್ತೆ, ನಾವು ನಾರ್ಮಲ್ ಡೇಸ್ನಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಲ್ಲ, ಏನೋ ಒಂದು ಅಪಾಯ ಇದೆ, ಒಂದು ರಿಸ್ಕ್ ಇದೆ ಅನ್ನತ್ಲೂ ಅಲ್ಲಿಂದ ಪರಾರಿ ಆಗ್ಬಿಡ್ತೀವಿ. ಆದರೆ ಈ ಪಕ್ಷಿನ ನೋಡಿ ನಾವು ಕಲಿಬೇಕು, ತಾಳ್ಮೆ ಎಷ್ಟು ಮುಖ್ಯ, ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಅನ್ನೋದನ್ನು. ಇಂತಹ ಮುದ್ದಾದ ಕೇಳಿಲ್ಲದೆ ಇರೋ ಎಷ್ಟೋ ಕಥೆಗಳಿದೆ ಸ್ನೇಹಿತರೆ. ನಾವು ಈ ಪಂಚತಂತ್ರ ಕಥೆಗಳಲ್ಲಿ ಹಾಗೂ ಐತಿಹಾಸಿಕ ಕಥೆಗಳಲ್ಲಿ ಇದೆಲ್ಲದರಲ್ಲೂ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಣ ಕಥೆಗಳ ಮೂಲಕ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ.